ಹೆಲೋ ಗೈಸ್, ನನ್ನ ಹೆಸರು ಗಾಯನ ಅಂತ. ನಾವಿವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ವೈಷ್ಣೋ ದೇವಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವು ಕತ್ರಾ ಸಮೀಪದ ತ್ರಿಕೂಟ ಪರ್ವತಗಳ ಮೇಲೆ ನೆಲೆ ನಿಂತಿದೆ. ಇದು 108 ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಈ ದೇವಿಯನ್ನು ಅಲ್ಲಿನವರು ಮಾ ಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ದೇವಿಗಳ ಅವತಾರ ಅಂತ ಪೂಜಿಸ್ತಾರೆ. ಇದು ಮಹಾ ಪವಾಡ ಇರುವಂತಹ ದೇವಸ್ಥಾನ ಅಂತ ನಂಬ್ತಾರೆ. ಈ ದೇವಾಲಯವು ಜಮ್ಮುವಿನ ಮುಖ್ಯ ನಗರದಿಂದ 43 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರ ರಿಯಾಸಿ ಪಟ್ಟಣದಿಂದ 29 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೆ ಈ ದೇವಾಲಯಕ್ಕೆ ಹೋಗುವ ಭಕ್ತಾದಿಗಳು ಕಾಲ್ನಡಿಗೆ, ಕುದುರೆ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಹೋಗ್ಬೋದು. ವಾಹನಗಳ ವ್ಯವಸ್ಥೆ ಇರೋದಿಲ್ಲ. ಗೈಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರೋಪ್ ವೇ. ವೈಷ್ಣೋ ದೇವಿ ಟೆಂಪಲ್ ಇಂದ ಮೇಲೆ ಬೈರೋನ್ ಟೆಂಪಲ್ಗೆ ಇದು ಹೋಗುತ್ತೆ. ಇದೆ ನೋಡಿ ಗೈಸ್, ಗುಹೆಯೊಳಗೆ ಇರುವಂತ ವೈಷ್ಣೋ ದೇವಿಯ ಕಲ್ಲಿನ ಮೂರ್ತಿ. ಇದನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾನೇ ತೃಪ್ತಿ ಮತ್ತೆ ನೆಮ್ಮದಿ ಅಂತ ಅನಿಸ್ತು. ಒಳಗಡೆಯಿಂದ ಹೊರಗಡೆ ಬರ್ಬೇಕು ಅಂತಾನೆ ಅನ್ಸ್ಲಿಲ್ಲ. ಯುವತಿಯಾಗಿದ್ದ ಮಾತೆ ವೈಷ್ಣವಿಯನ್ನು ರಾಕ್ಷಸ ಭೈರವ ಅಟ್ಟಿಸಿಕೊಂಡು ಬಂದಾಗ ಗುಹೆಯಲ್ಲಿ ಆಶ್ರಯ ಪಡೆದಳು ಎನ್ನುವ ಪ್ರತೀತಿ. ಹಾಗೆ ನಾವು ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋದ್ವಿ. ದೂರ ಇದ್ರು ಕೂಡ ಮಾತಾಡ್ಕೊಂಡು ಹೋಗುವಾಗ ತಲುಪಿದ್ದೆ ಗೊತ್ತಾಗ್ಲಿಲ್ಲ. ಹಾಗೆ ಬರ್ಬೇಕಾದ್ರೆ ರಾತ್ರಿ ಆಗಿತ್ತು ಅಂತ ನಾವು ಕುದುರೆ ಮೇಲೆ ಬಂದ್ವಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.